ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಕಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತು ನಮ್ಮ ಚಿತ್ರದುರ್ಗದ ಊಟಿ, ಸೆಕೆಂಡ್ ಊಟಿನೇ ಅಂತ ಹೇಳ್ತೀನಿ, ಅದು ನಿಜ ಕೂಡ. ಜೋಗಿಮಟ್ಟಿ ವನ್ಯಧಾಮಕ್ಕೆ ಬಂದಿದ್ದೀವಿ. ಆ ಕಡೆ ಕಟ್ಟಾದರೆ ಜೋಗಿಮಟ್ಟಿ, ಈ ಕಡೆ ಜಸ್ಟ್ ಡಿವಿಯೇಷನ್ ತೊಗೊಂಡ್ರೆ ಇದು ಆಡುಮಲ್ಲೇಶ್ವರ. ಮಕ್ಕಳಿಗೆ ಫ್ರೀ ಇತ್ತು, ಸೊ ಆಡುಮಲ್ಲೇಶ್ವರಕ್ಕೆ ಯಾಕೆ ಹೋಗಿ ಬರಬಾರ್ದು ಅಂತ ಜಸ್ಟ್ ಸಡನ್ ಪ್ಲ್ಯಾನಿಂಗಲ್ಲಿ ನಾವು ಬಂದುಬಿಟ್ವಿ. ನಮ್ಮ ಮನೆಯಲ್ಲಿ ಸಡನ್ ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ಅದು ಎಕ್ಸಿಕ್ಯೂಷನ್ ಆಗೋದು. ಸೊ ಬಂದಿದ್ದೀವಿ ಫ್ರೆಂಡ್ಸ್, ಇದೀಗ ತಾನು ಇಲ್ಲಿ ರೀಚ್ ಆದ್ವಿ. ಯೆಸ್, ಐ ಆಮ್ ಕಮಿಂಗ್. ಇಲ್ಲಿ ತುಂಬ ಚೆನ್ನಾಗಿರುವಂಥ ಝೂ ಇದೆ. ಇತ್ತೀಚೆಗಷ್ಟೇ ಇಲ್ಲಿ ಟೈಗರ್ ಕೂಡ ತಂದು ಜಸ್ಟ್ ಈ ಒಂದು ಝೂಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಲೆಟ್ ಅಸ್ ಸಿ ಹೌ ದ ವಿಡಿಯೋ ವಿಲ್ ಗೋ. ಈ ಒಂದು ವ್ಲಾಗ್ ಯಾವ ರೀತಿ ಹೋಗುತ್ತೆ ಅಂತ ನೋಡೋಣ. ತುಂಬ ಎಕ್ಸೈಟ್ಮೆಂಟ್ ಆಗಿದ್ದಾರೆ ಮಕ್ಕಳು ಕೂಡ. ಇಲ್ಲಿ ಜಾಕಲ್ ಇದೆ, ಗುಳ್ಳೆ ನರಿ ಜಾಕಲ್, ನಿಮಗೆ ತೋರಿಸ್ತಾ ಇರ್ತೀನಿ. ತುಂಬ ರೆಸ್ಟ್ ಮಾಡ್ತಾ ಇದೆ ಜಾಕಲ್, ತೋರಿಸ್ತೀನಿ. ಎಲ್ಲ ಗ್ಲಾಸ್ ಕವರೇಜ್ ಮಾಡಿಬಿಟ್ಟಿದ್ದಾರೆ, ತುಂಬ ಸೇಫ್ ಆಗಿದೆ. ಅನಿಮಲ್ಸ್ ಕೂಡ ಸೇಫ್ ಆ್ಯಂಡ್ ವ್ಯೂವರ್ಸ್ ಕೂಡ ಸೇಫ್. ದೀಸ್ ಆರ್ ರಾಕ್ ಟರ್ಟಲ್ಸ್, ಸ್ಟಾರ್ಡ್ ಟಾರ್ಟೈಸ್ ರಾಕ್ ಟರ್ಟಲ್ಸ್ ಅಂತ ಇಲ್ಲಿ ಬೋರ್ಡ್ ಇದೆ. ರೆಸ್ಟ್ ರೋಮ್ ಮಾಡ್ತಾ ಇದೆ, ನಿಮ್ಗೆ ಕಾಣ್ತಾ ಇದೆಯಾ ನೋಡಿ. ಇದು ರ್ಯಾಬಿಟ್ಸ್. No, it doesn't. It can eat humans. One python even ate a human. The exchange. This Indian flavor is in that. Change kar night ate That's why there's a silver peasant here and a Budgarikar. See. Barak hai mummy. See, look at Ma. ನಿಜವಾಗಿಯೂ ಈ ಒಂದು ವನ್ಯಧಾಮ ನಮ್ಮ ಚಿತ್ರದುರ್ಗದಿಂದ ನಿಯರ್ಲಿ ಒಂದು 4 to 5 ಕಿಲೋಮೀಟರ್ಸ್ ಆಗುತ್ತೆ. ವಿ ಆರ್ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಈ ಪ್ಲೇಸಿಗೆ ನನ್ನ ಹಸ್ಬೆಂಡ್ ಡೈಲಿ ವಾಕ್ ಬರ್ತಾರೆ, ಡೈಲಿ ನನ್ನನ್ನು ಕೂಡ ಕರೀತಾರೆ, ಬಾ ಹೋಗೋಣ ಅಂತ. ಬಟ್ ನನಗೆ ಸ್ವಲ್ಪ ಹೌಸ್ ಹೋಲ್ಡ್, ಮನೇಲಿ ಮಮ್ಮಿ ಒಬ್ಬರೇ ಇರ್ತಾರೆ, ಅವ್ರ ಮೇಲೆ ಎಲ್ಲ ಹೌಸ್ ಹೋಲ್ಡ್ ಬಿಟ್ಟು ಬರೋಕ್ಕಾಗಲ್ಲ, ಮಗನಿಗೆ ಸ್ಕೂಲ್ ಬೇರೆ ಇರುತ್ತೆ. ಸೊ ಆ ಒಂದು ವರ್ಕ್ ಶೆಡ್ಯೂಲಿಂದ, ವರ್ಕ್ ಪ್ರೆಷರಿಂದ ನನಗೆ ಅವ್ರ ಜೊತೆ ಬರೋಕ್ಕಾಗಲ್ಲ. ಬಟ್ ನಿಜವಾಗಿಯೂ ಮಿಸ್ ಮಾಡ್ಕೊಡ್ತೀನಿ ನಾನು ನಿಜವಾಗ್ಲೂ. ಬಟ್ ಅವ್ರ ಜೊತೆ ಬರೋಕ್ಕೂ ಆಗಲ್ಲ. ಈ ರೀತಿ ನಿಜವಾಗಿಯೂ ನನಗೆ ಪರ್ಸ್ನಲಿ ಈ ಪ್ಲೇಸ್ ನನಗೆ ತುಂಬಾ ಇಷ್ಟ. ಐ ಲವ್ ನೇಚರ್. ನಾನು ನೇಚರ್ ಲವರ್ ನಾನು. ಓ ಮೈ ಗಾಡ್, ಓ ಮೈ ಗಾಡ್, ವೇಟ್ ಕಂದಾಸ್ ನೋಡ್ರಿ ಯಾವ ರೀತಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಸಿ, ಇಲ್ಲೊಂದಿದೆ, ಈ ರೀತಿ ಮಾಡೋದಿರೋದನ್ನ ನೋಡಿದ್ದೀರಾ? ದಿ ವಾಂಟ್ ಟು ಶೋ ಮಿ ರ್ಯಾಬಿಟ್. ವೇರ್ ಇಸ್ ರ್ಯಾಬಿಟ್? ಓ ಮೈ ಗಾಡ್, ರ್ಯಾಬಿಟ್ ತೋರ್ಸೋಕ್ಕೆ, ನಾಟ್ ಲಯನ್, ನಾಟ್ ಟೈಗರ್, ರ್ಯಾಬಿಟ್ ತೋರ್ಸೋಕ್ಕೆ ಇಷ್ಟೊಂದು. ಮೈ ಗಾಡ್, I'm sure you can take ನನ್ನ ಮಕ್ಕಳು. I'll take Jimama and no, they will not come, they will scold you. No. Rabbit. Where is rabbit, ma? Where? Oh my god, so cute rabbits. ಇದನ್ನ ನೋಡಿ ಬಾ ಮಮ್ಮಿ ಅಂತ ಕರ್ಕೊಂಬಂದಿದ್ದಾರೆ ನೋಡಿ ನನ್ನ ಮಕ್ಕಳು. ಅಯ್ಯೋ, ಚೊ ಕ್ಯೂಟ್ ರ್ಯಾಬಿಟ್ಸ್ ಸೋ ಕ್ಯೂಟ್. ನನ್ನ ಮಗನಿಗೆ ಇಬ್ರಿಗೂ ಅಷ್ಟೇ ರ್ಯಾಬಿಟ್ಸ್ನ ತುಂಬಾ ಇಷ್ಟ. ಚಿಕ್ಕ ಮಕ್ಕಳಿದ್ದಾಗೂ ಅವ್ರಿಗೆ ರ್ಯಾಬಿಟ್ಸ್ನ ತುಂಬಾ ಇಷ್ಟ. ಇಲ್ಲಿ ನಮ್ಮ ಅಷ್ಟನ್ನು ಕರ್ಕೊಂಬರ್ಬೇಕಾಗಿತ್ತು, ಅವನು ಬೇರೆ ಕಡೆ ಹೋಗಿದ್ದಾರೆ ಅವರು ಟ್ರಿಪ್ಪಿಗೆ. ರ್ಯಾಬಿಟ್ ನೋಡ್ಕೊಂಬಂದೆ. ಮಮ್ಮಿ ಬನ್ನಿ, ಅಲ್ಲಿ ಇಷ್ಟು ರ್ಯಾಬಿಟ್ ಇದೆ, ಬನ್ನಿ ತೋರಿಸ್ತೀನಿ ಅಂತ ಕರಿತಾ ನನ್ನ ಮಗ. ಇಷ್ಟಂತೆ ರ್ಯಾಬಿಟ್, ಇಲ್ಲೇ ತಗೊಂಬಂದು ನೋಡ್ಕೊಂಡ್ಕೊಡ್ತೀನಿ ಅಂತ ಅಂತಿದ್ದೀನಿ. ಇಷ್ಟೊಂದು ಬೇಬಿ ರ್ಯಾಬಿಟ್ ಅಂತ ಇಷ್ಟಂತೆ. ನಮ್ಮ ಮಮ್ಮಿ ಆಲ್ರೆಡಿ ಸುಸ್ತಾಗ್ಬಿಟ್ರು. ಇಲ್ಲೊಂದು ಪ್ಲೇಸ್ ಇದೆ, ಅಲ್ಲಿ ಕುಂದಿಸ್ಬಿಡ್ತೀನಿ ಮಮ್ಮಿನ. ಸೊ ಆ್ಯಸ್ ಐ ವಾಸ್ ಟೆಲ್ಲಿಂಗ್, ನನ್ನ ಹಸ್ಬೆಂಡ್ ಈ ಪ್ಲೇಸಿಗೆ ಡೈಲಿ ವಾಕ್ ಬರ್ತಾರೆ, ಡೈಲಿ ಕರೀತಾರೆ, ಸೀರಿಯಸ್ಲಿ ಡೈಲಿ ಕರೀತಾರೆ, ಬಾ ಹೋಗೋಣ, ತುಂಬ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಟೈಮ್ ಅಂತೂ ಆಸಮ್ ಆಗಿರುತ್ತೆ ಇಲ್ಲಿ. ಆಬ್ವಿಯಸ್ಲಿ ನಿಜವಾಗೂ ಆಸಮ್ ಆಗಿರುತ್ತೆ ಇಲ್ಲಿ ವೆದರ್ ಆಗಿರ್ಬೋದು. ಆ್ಯಂಡ್ ಇಲ್ಲಿ ಫಾಗ್ ಟೈಮ್ ಇದು,
ಫಾಗೆಲ್ಲ ತುಂಬ ಮೌಂಟೇನ್ಸ್ ಎಲ್ಲ ಕವರ್ ಆಗಿಬಿಟ್ಟಿರುತ್ತೆ ಫಾಗಲ್ಲಿ. ಸಖತ್ತಾಗಿರುತ್ತೆ ವಾತಾವರಣ. ಬಟ್ ನನಗೆ ಬರೋಕ್ಕಾಗಲ್ಲ. ನಿಜವಾಗಿಯೂ ಒಂದು ಸಲ ಅಂತೂ ಈ ಟೈಮ್ ಮಾಡಿಕೊಂಡು ಮಮ್ಮಿಗೂ ಕೇಳಿಕೊಂಡು ನಾನು ಹೋಗ್ಬರ್ತೀನಿ ಮಾರ್ನಿಂಗ್ ಟೈಮು ಅವ್ರ ಜೊತೆಗೆ ಅಂತ ಕೇಳ್ಕೊಂಡು ಬರ್ತೀನಿ. ಖಂಡಿತವಾಗಿ ಬರಬೇಕು. ಐ ಇನ್ಸಿಸ್ಟ್, ಯಾರಾದರೂ ಚಿತ್ರದುರ್ಗದ ಸೈಡ್ ಬಂದಾಗ ದಿಸ್ ಈಸ್ ಎ ಮಸ್ಟ್ ವಿಸಿಟ್ ಪ್ಲೇಸ್. ಈ ಆಡುಮಲ್ಲೇಶ್ವರ ಹಾಗೂ ಜೋಗಿಮಟ್ಟಿ. ದುಡ್ಡಿಟ್ಕೊಂಡು 1000 ರೂಪಾಯಿ ಖರ್ಚು ಮಾಡಿಕೊಂಡು ಊಟಿಗೆಲ್ಲ ಹೋಗ್ಬರ್ತೀವಿ. ಬಟ್ ಚಿತ್ರದುರ್ಗದ ಸುತ್ತಮುತ್ತ ಇರೋರಿಗೆ ಎಲ್ಲ ಗೊತ್ತು ಇದರ ಒಂದು ಮಹಿಮೆ ಮಹತ್ವ ಏನು ಅಂತ. ಸಖತ್ತಾಗಿರುವಂತಹ ಪ್ಲೇಸ್ ಜೋಗಿಮಟ್ಟಿ ಹಾಗೂ ಆಡುಮಲ್ಲೇಶ್ವರ. ಇಲ್ಲಿ ರಿಸರ್ವ್ ಫಾರೆಸ್ಟ್ ಇದು, ಝೂ ಕೂಡ ಇದೆ. ಐ ವಾಸ್ ಟೆಲ್ಲಿಂಗ್ ಟೈಗರ್ ಕೂಡ ಇದೆ ಅಂತ. ಟೈಗರ್ ನಮ್ಗೆ ಸಿಕ್ಕಿದ್ರೆ ಅಂತೂ ಖಂಡಿತವಾಗಿ ನಿಮ್ಗೆ ತೋರಿಸ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಇನ್ನೂ ತುಂಬ ಇದೆ ನೋಡೋದು. ಕೀಪ್ ಆನ್ ವಾಚಿಂಗ್, ಬಿ ವಿತ್ ಮೀ. ದಿಸ್ ಇಸ್ ಲೇಖಾ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ನಿಮಗೋಸ್ಕರ ನಿಮಗಾಗಿ ಕೀಪ್ ಆನ್ ವಾಚಿಂಗ್. ಈ ಕ್ಲಿಪ್ಪಿಂಗ್ನ ನೀವು ನೋಡಿರ್ಬೋದು. ಇದು ಇನ್ಸ್ಟಾಗ್ರಾಮ್ಗೆ ನಾನು ತಗೊಂಡಿದ್ದಂತಹ ಕ್ಲಿಪ್ಪಿಂಗ್. ಯು ಕ್ಯಾನ್ ಸಿ ದ ಬ್ಯೂಟಿಫುಲ್ ಆಗಿರುವಂತಹ ನ್ಯಾಚುರಲ್ ಫಾರೆಸ್ಟ್ನ ನೀವು ನೋಡ್ಬೋದು. ಈ ಸಲ ಬೇರೆ ಮಳೆ ತುಂಬ ಚೆನ್ನಾಗಾಗಿದೆ. ಸಖತ್ತಾಗಿದೆ ಮಾತ್ರ ಅಟ್ಮಾಸ್ಫಿಯರ್. ಬಿಸಿಲು ಇದ್ರೂ ಬಿಸಿಲು ಧಗೆ ಕಾಣ್ತಾ ಇಲ್ಲ, ಯಾಕಂದರೆ ವಿಂಟರ್ ಆಗಿರೋದ್ರಿಂದ. ಒಳ್ಳೆ ಟೈಮ್ ಇದು ಇಲ್ಲಿ ವಿಸಿಟ್ ಮಾಡೋಕ್ಕೆ. ಇಲ್ಲಿ ರಿಯಲ್ ಮ್ಯಾಟ್ರ್ ಹೇಳಬೇಕಂದ್ರೆ ತುಂಬ ಇಯರ್ಸ್ ಹಿಂದೆ ಬಂದಿದ್ವಿ ಇಲ್ಲಿ. ನಿಯರ್ಲಿ ಒಂದು 7 years ಬ್ಯಾಕ್ ಅನ್ಕೋತೀನಿ. ಕೊರೋನಾಗಿಂತಲೂ ಮುಂಚೆ 6 to 7 years ಬ್ಯಾಕ್. ಆಶು ಇನ್ನುವಾಗ ಪುಟ್ಟ ಪಾಪು, ಅಂಶನೂ ತುಂಬ ಪುಟ್ಟ ಪಾಪು. ದೇ ಆರ್ ರಿಲ್ಯಾಕ್ಸಿಂಗ್. ಆ ಟೈಮಲ್ಲಿ ಬಂದಿದ್ವಿ. ಅವಾಗ ನಿಜವಾಗ್ಲೂ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗೇ ಇರಲಿಲ್ಲ. ಈಗ ಸಖತ್ ಇಂಪ್ರೂವ್ಮೆಂಟ್ ಆಗಿಬಿಟ್ಟಿದೆ ನಿಜವಾಗಿಯೂ. ತುಂಬಾ ಅಂದರೆ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಇಲ್ಲ ಒಂದು ರೀತಿ KRS ಟೈಪು ಮಾಡಿಬಿಟ್ಟಿದ್ದಾರೆ ಪಾರ್ಕ್ ಎಲ್ಲ. ಒಳ್ಳೆ ಜೋಗಿ ಒಂಥರ ಖುಷಿ ಆಗುತ್ತೆ ಯಾವ ರೀತಿ ಪಾರ್ಕ್ ಎಲ್ಲ ಮಾಡಿದ್ದಾರೆ. ಯಾರೋ ಲವರ್ಸ್ ಹೋಗ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬರ್ತಾರೆ. ನನ್ನ ಹಸ್ಬೆಂಡ್ ಲಿಟ್ರಲಿ ಇದು ಲವ್ ಮ್ಯಾರೇಜ್ ಆದ್ರೂ ಒಂದು ದಿನಾನೂ ಇಲ್ಲಿಗೆಲ್ಲ ಕರ್ಕೊಂಡು ಬರಲೇ ಇಲ್ಲ ಲವ್ ಮಾಡೋ ಟೈಮಲ್ಲಿ. ಬಟ್ ಅಷ್ಟೊಂದು ನನಗೆ ಫ್ರೀಡಮ್ ಇರಲಿಲ್ಲ. ಎಸ್, ಮನೆಯಿಂದ ಆಚೆ ಬಂದು ಇಷ್ಟು ದೂರ ಬಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಾಟ್ ಅಲೌಡ್. ನಾನು ಈ ಒಂದು ಲವ್ ಮಾಡಿದ್ದೆ ಒಂದು ದೊಡ್ಡ ಸಾಹಸ. ಲವ್ ಮಾಡಿದ ಹುಡುಗನ ಮದುವೆ ಆಗಿದೆ ಒಂದು ದೊಡ್ಡ ಸಾಹಸ. ಅವ್ರ ಪ್ರೈವಸಿನಲ್ಲ, ಬಟ್ ಜಸ್ಟ್ ನನಗೆ ಖುಷಿ ಆಯಿತು ಅವ್ರನ್ನ ನೋಡಿ. ಲವರ್ಸ್ ಆದರೂ ಎಷ್ಟು ಡೀಸೆಂಟಾಗಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಖುಷಿ ಆಯಿತು. ವಾಟ್ ಬಾಬಾ, ನನ್ನ ಮಗ ಅಂತೂ ಈ ಪ್ಲೇಸಲ್ಲಿ ನನಗೊಂದು ಸಾಂಗ್ ಸಖತ್ತಾಗಿ ನೆನಪು ಬರ್ತಾ ಇದೆ. ಕಾಡು ಹಾಡು ಅಂತಾರಲ್ಲ ಆ ರೀತಿ. ಒಂದೊಂದು ಪ್ಲೇಸಲ್ಲಿ ಒಂದೊಂದು ಹಾಡು ಮನುಷ್ಯನಿಗೆ ಮನಸ್ಸಲ್ಲಿ ಜಸ್ಟ್ ರಿವೈಂಡ್ ಆಗ್ತಾ ಇರುತ್ತೆ. ಈ ಪ್ಲೇಸಲ್ಲಿ ನನಗೆ ಯಾವ ಸಾಂಗ್ ನೆನಪು ಬರ್ತಾ ಇದೆ ಅಂದರೆ ಸಂಜು ಬೆಟ್ಸ್ ಗೀತಾ ಪಾಟು ಆ ಒಂದು ಸಾಂಗು, ಮಳೆಯಂತೆ ನೀ ಬಾ. ಸಖತ್ತು ಮನಸ್ಸಲ್ಲಿ ವೈಂಡ್ ಅಪ್ ಆಗ್ತಾ ಇದೆ, ರಿವೈಂಡ್ ಆಗ್ತಿದೆ. ಮಳೆಯಂತೆ ನೀ ಬಾ ಆ ಸಾಂಗ್ ಹೋಗಿ ಕೇಳಿ, ತುಂಬ ಚೆನ್ನಾಗಿದೆ, ಸೂದಿಂಗ್ ಆಗಿದೆ. ಆ್ಯಂಡ್ ಅಲ್ಲಿ ಇನ್ನೊಂದು ಸಾಂಗ್ ಇದೆ, ನಡಿ ನಡಿ ಅಂತ, ಸಂಜು ಗೀತಾ ಮತ್ತೆ ಜೊತೆಗೆ ಅನ್ನೋ ಸಾಂಗ್. ಅವೆರಡು ಸಾಂಗ್ ನಂಗೆ ಸಖತ್ ಇಷ್ಟ. ಫಸ್ಟ್ ಟೈಮ್ ಕೇಳಿಸ್ಕೊಂಡ ತಕ್ಷಣ ಸಖತ್ ಇಷ್ಟ ಆಗ್ಬಿಡ್ತು. ಚೀತಾ, ದಿಸ್ ಇಸ್ ಚೀತಾ ಪ್ಲೇಸ್. ಮಲ್ಕೊಂಡಿದೆ ಅದು.
Oh my God. See how it is making sound. No. Cheetah. They're not a chicken. Cheetah, you're a tiger. You're not a chicken. Chicken. Mommy, I caught a chicken. I'm going to cut it. No. He bit me. No, bad manners. Chickens don't bite. So I'm going to bite you. I'm going to cut first the hairs, then the limbs, then legs. Mommy, it's not there. Mommy. ಇಲ್ಲೊಂದು ಹಿಂದಿ ಸ್ಪೀಕಿಂಗ್ ಬೇಬಿ ಟೈಗರ್ನ ನೋಡ್ತಾ ಇತ್ತು. ಅದಕ್ಕೆ ರಾ ಅನ್ನೋ ಪ್ರೊನೌನ್ಸಿಯೇಷನ್ ಬರ್ತಾ ಇರಲಿಲ್ಲ. ಅದು ಟೈಗರ್ ಹೋದ ತಕ್ಷಣ ಜಾಡ 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 ಅಂತಿತ್ತು, ಬಂದ ತಕ್ಷಣ ಆಡ 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 ಅಂತಿತ್ತು. ನಂಗೆ ತುಂಬ ಖುಷಿ ಆಯಿತು ಅದು ಕೇಳಿಸ್ಕೊಂಡು. ಅದನ್ನ ನಾನು ರಿಪೀಟ್ ಮಾಡ್ತಾಯಿದ್ದೀನಿ. ಸೊ ಇದೊಂದು ಪ್ಲೇಸ್, ಟೈಗರ್ ಇರೋಂಥ ಪ್ಲೇಸ್ ಸಖತ್ತಾಗಿ ಒಳ್ಳೆ ಒಂದು ರೀತಿ ಫಾರೆಸ್ಟ್ ಟೈಪ್ ಸೆಟಪ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು ಸಂಪೂರ್ಣ ಸರೌಂಡಿಂಗ್ಸ್ ಟೈಗರ್ ಇರುವಂಥ ಪ್ಲೇಸ್. ಮಗನಿಗೆ ಡಿಸಪಾಯಿಂಟ್ಮೆಂಟ್ ಆಗಿದೆ. ಮೋಸ್ಟ್ ಅವೇಟೆಡ್ ಆನಿಮಲ್ ಟೈಗರ್ ಈ ಪ್ಲೇಸಲ್ಲಿ ಹೊಸದಾಗಿ ಈಗ ಒಂದು 1 year ಬ್ಯಾಕ್ ಟೈಗರ್ ತಂದು ಇಲ್ಲಿ ಹೊಸದಾಗಿ ಮೆಂಬರ್ ಸೇರ್ಪಡೆ ಮಾಡಿದರು. ಬಟ್ ಅದು ತುಂಬ ದೂರ ಹೊರಟೋಗಿದೆ. ಅಲ್ಲೇ ರೋಮಿಂಗ್ ಅಬೌಟ್ ಮಾಡ್ತಾ ಇದೆ, ಹತ್ರಕ್ಕೆ ಬರ್ತಾ ಇಲ್ಲ. ಸೊ ಅದು ದೂರ ಆಯಿತು, ದೂರ ಹೋಗಿದೆ ಅಂತ ನನ್ನ ಮಗ ದೂರ ಬಂದು ಹಿ ಈಸ್ ಜಸ್ಟ್ ಚಿಲ್ಲಿಂಗ್ ಔಟ್. ಬೇಜಾರಾಗಿ ಇಲ್ಲಿ ದೂರ ಬಂದಿದ್ದಾನೆ. ಅಂಶು ವೇಟ್ ಮಾಡ್ತಾ ಇದ್ದಾನೆ, ಏನಾದ್ರು ಎಕ್ಸ್ಪ್ಲೋರ್ ಮಾಡಿ. ಡೋಂಟ್ ಪ್ಲಗ್ ದ ಫ್ಲವರ್ಸ್, ನೋ ಬ್ಯಾಡ್ ಮ್ಯಾನರ್ಸ್. ಎಸ್, ವಾಟ್ ಎವರ್. ಸೊ ಫ್ಲವರ್ಸ್ ಪ್ಲಕ್ ಮಾಡಕ್ಕೆ ಹೋದ, ನೋ ಅಂತ ಅಂದೆ. ಐ ವಾಂಟ್ ಟು ಗಿವ್ ಇಟ್ ಟು ಯು ಅಂತ ಅಂತಿದ್ದಾನೆ. ಅನಿಮಲ್ಸ್ ಕೂಡ ನೋಡಿದ್ವಿ. ಈಗ ಸ್ವಲ್ಪ ಜಸ್ಟ್ ಊಟ ತಂದಿದ್ದೀವಿ. ಊಟ ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಮನೆಗೆ ಹೊರಡೋದು. ಸಂಜೆ ಬೇರೆ ಕ್ಲಾಸಸ್ ಇದೆ. ಚೆನ್ನಾಗಿ ಅನಿಸ್ತು ಫ್ರೆಂಡ್ಸ್, ನಿಜವಾಗೂ ತುಂಬ ಚೆನ್ನಾಗಿ ಅನಿಸ್ತು. ಈ ರೀತಿ ಒಂದ್ಸಲವೇ ಪ್ರಕೃತಿಯ ಮಡಿಲಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಮೈಂಡ್ ರಿಲ್ಯಾಕ್ಸೇಷನ್ ಆಗುತ್ತೆ. ಏನೇ ಸ್ಟ್ರೆಸ್ ಇದ್ರೂ, ಡಿಪ್ರೆಷನ್ ಇದ್ದರೂ ಕೂಡ, ಡಿಸ್ಟ್ರ್ಯಾಕ್ಟ್ ಆಗಿದ್ರು ಮೈಂಡ್ ತುಂಬ ಚೆನ್ನಾಗಿ ಚಿಲ್ ಔಟ್ ಆಗುತ್ತೆ. ಪ್ರಕೃತಿ ಮಾತೆಗಿಂತಲೂ ಬೆಸ್ಟ್ ಮೆಡಿಸಿನ್ ಯಾವುದೂ ಇಲ್ಲ ಅಂತ ನನ್ನ ಅನಿಸಿಕೆ. ಅದು ನಿಜ ಕೂಡ. ಬಟ್ ನನ್ನ ಹಸ್ಬೆಂಡ್ಗೆ ಈ ಮೂಲಕ ಸಾರಿ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ಅವ್ರು ತುಂಬ ಡೈಲಿ, ಈಗಲೂ ಕೂಡ ಡೈಲಿ ಕರೀತಾರೆ, ನನಗೆ ಬರೋಕ್ಕಾಗ್ತಿಲ್ಲ. ಸಾರಿ ಕಣ್ರಿ. ಇನ್ನು ಮುಂದೆ ಖಂಡಿತವಾಗಿಯೂ ಅಟ್ಲೀಸ್ಟ್ ವೀಕ್ಲಿ ಒಂದ್ಸದು ನಿಮ್ಮ ಜೊತೆ ಬರೋಕ್ಕೆ ಟ್ರೈ ಮಾಡ್ತೀನಿ ಈ ಒಂದು ಪ್ರಕೃತಿ ವಾತಾವರಣದಲ್ಲಿ. ಯಾಕಂದ್ರೆ ನನಗೂ ವರ್ಕ್ ಶೆಡ್ಯೂಲ್ ಒಂದು ಎಲ್ಲ ಮರೆತು ನಿಮ್ಮ ಜೊತೆ ಬರೋಕ್ಕೆ ನನಗೂ ತುಂಬ ಇಷ್ಟ ಇದೆ. ಬಟ್ ಏನು ಮಾಡ್ತೀರಾ, ಐ ನೋ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ತುಂಬ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಂಥ ಹಸ್ಬೆಂಡ್. ನನಗೆ ಗೊತ್ತು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಿ ಅಂತ. ಸೊ ಬರ್ತೀನಿ, ಟ್ರೈ ಮಾಡ್ತೀನಿ. ವೈಕಂದ ಅದು ತುಂಬ ಚೆನ್ನಾಗಿದೆ. ಆ ಕೊಂಬಿದೆಲ್ಲಮ್ಮ ಅದು ಎಷ್ಟು ಚೆನ್ನಾಗಿದೆಲ್ಲ. ಕೃಷ್ಣ ಮೃಗ, ಬ್ಲ್ಯಾಕ್ ಬ್ಯಾಕ್, ಬ್ಲ್ಯಾಕ್ ಬ್ಯಾಕ್. ಇದು ಭಾಳ ಕಾಸ್ಟ್ಲಿ ಇವೆಲ್ಲ. ಇಂಟರ್ನ್ಯಾಷನಲ್ ಲೆವೆಲಲ್ಲೆಲ್ಲ ಸ್ಮಗಲ್ ಆಗ್ತವೆ ಇವೆಲ್ಲ. ಫ್ಯಾಮಿಲಿ ಪಾರ್ಟಿ ನಡೀತಿದೆ. ಇದು ತುಂಬ ಹಳೆಯ ಕಾಲದ ಕಲ್ಯಾಣಿ. ಇಲ್ಲಿ ಒಳಗಡೆ ಹೋಗೋಕೆ ಅಲೋ ಇಲ್ಲ. ಸೊ ಇಲ್ಲೇ ಜಸ್ಟ್ ಮೇಲೆ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗ ಮದಕರಿ ನಾಯಕರ ಕಾಲದ ಕಲ್ಯಾಣಿ ಇದು. ಈಗೆಲ್ಲ ಏನೂ ಇಲ್ಲ ಅಲ್ಲಿ, ಜಸ್ಟ್ ಹಾಳಾಗಿದೆ ಕಲ್ಯಾಣಿ.
Oh, dear. Yes, deer. She is Nilgai. You're touching right here. See, you're also touching. No, I'm showing like this. ಇನ್ನೊಂದು ಸಾಂಗ್ ನೆನಪು ಬರ್ತಾ ಇದೆ. ಯಾವುದು ಅಂದರೆ ನಮ್ಮ ಡಿ ಬಾಸ್ ಸಾಂಗ್. ಯಾರಿಲ್ಲದ ಊರಲ್ಲಿ ಒಂದು ನದಿ ದಂಡೇಲಿ ನಾವಿಬ್ಬರು ಪುಟ್ಟ ಮನೆ ಮಾಡಿ. ಅದೊಂದು ಸಾಂಗ್ ಸಖತ್ತು. ನಂದು ರೀತಿ ತುಂಬ ಭಾವನಾಜೀವಿ, ತುಂಬ ಫಿಲ್ಮಿ ಟೈಪ್ ನಾನು. ನನ್ನಂತೆ ಯಾರು ನನಗೆ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ಈ ರೀತಿ ವಾತಾವರಣದಲ್ಲಿ ಬಂದಾಗ ಈ ರೀತಿ ಫಿಲ್ಮಿ ಸಾಂಗ್ ನೆನಪಾಗಿ ನಾನು ನನ್ನ ಹಸ್ಬೆಂಡ್ ಜೊತೆ ಈ ರೀತಿ ಇರಬೇಕು, ಇಲ್ಲೊಂದು ಪುಟ್ಟ ಮನೆ ಮಾಡಬೇಕು, ಇಲ್ಲೇ ಇದ್ಬಿಡಬೇಕು ಅಂತ ಯಾರಿಗೆ ಆಸೆ, ಫಿಲ್ಮಿ ಸಾಂಗ್ ಟೈಪು ಲಿರಿಕ್ಸ್ ಟೈಪು ನಮ್ಮ ಲೈಫ್ ಇರಬೇಕು ಅಂತ ಅನ್ನೋಂಥ ಫಿಲ್ಮ್ ಯಾರಿಗೆ ಬರುತ್ತೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸಿ. ಒಂದು ನಿಮಿಷ, ನನಗೆ ಈ ಬರ್ಡ್ಸ್ ಸಖತ್ತು ಇಷ್ಟ ರೀ. ಹಾಯ್ ಬರ್ಡ್ಸ್, ಬಿಗ್ಗೆಸ್ಟ್ ಬರ್ಡ್ಸ್ ಇನ್. ಹಾಯ್ ಹಾಯ್, ಹೌ ಆರ್ ಯು? ಇದರ ವಾಕಿಂಗ್ ಸ್ಟೈಲ್ ನೋಡಿ ಫ್ರೆಂಡ್ಸ್. ಶಿವಮೊಗ್ಗದಲ್ಲಂತೂ ಸಖತ್ತಾಗಿ ಸ್ಟೈಲಿಶಾಗಿ ವಾಕ್ ಮಾಡ್ತಿದ್ರು, ಕ್ಯಾಟ್ ವಾಕ್. ಎಮೋ ಬರ್ಡ್ಸ್ 3 ಏನೋ ಇದೆ, ಎಮೋ ಬರ್ಡ್ಸ್, ಶೈ ಬರ್ಡ್ಸ್. ಫ್ರೆಂಡ್ಸ್, ಈ ಒಂದು ಸಿಚುವೇಷನಲ್ಲಿ ನಿಮಗೊಂದು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ನಿಮಗೇನಾದರೂ ಬೇಜಾರಾಯಿತಾ, ಫ್ಯಾಮಿಲಿ ಏನಾದರೂ ಇಶ್ಯೂಸ್ ಇದ್ದು ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ದರೆ, ಒಂದು ಗಂಡ ಹೆಂಡತಿ ಮಧ್ಯೆ ಏನಾದರೂ ವಾದ ವಿವಾದ, ಸ್ವಲ್ಪ ಕ್ಲ್ಯಾಶಸ್ ಆಗಿದ್ದರೆ ಎಲ್ಲ ಬಿಟ್ಟು ಸ್ವಲ್ಪ ಈ ರೀತಿ ರಿಲ್ಯಾಕ್ಸೇಷನ್ ಮಾಡ್ಕೊಳ್ಳೋಕ್ಕೆ ಔಟಿಂಗ್ ಬಂದುಬಿಡಿ. ನಿಮ್ಮ ಊರ ಸುತ್ತಮುತ್ತ ಈ ರೀತಿ ಪ್ರಶಾಂತವಾದ ವಾತಾವರಣ ಅಂತೂ ಇದ್ದೇ ಇರುತ್ತೆ, ಪ್ರತಿಯೊಂದು ಊರುಗಳಲ್ಲಿ ಇದ್ದೇ ಇರುತ್ತೆ. ಈ ರೀತಿ ಬಂದು ಜಸ್ಟ್ ಚಿಲ್ ಔಟ್ ಮಾಡಿಬಿಡಿ. ಖಂಡಿತವಾಗಿಯೂ ರಿಲ್ಯಾಕ್ಸೇಷನ್ ಸಿಗುತ್ತೆ, ಮೈಂಡ್ ರಿಲೀಫ್ ಸಿಗುತ್ತೆ, ಮೆಂಟಲ್ ಸ್ಟ್ರೆಸ್ ಎಲ್ಲ ದೂರ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಒಂದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇದು ಪ್ರೂವ್ ಕೂಡ ಆಗಿದೆ ಆಯುರ್ವೇದಿಕಲಿ, ಮೆಡಿಕಲಿ, ಸೈಂಟಿಫಿಕಲಿ. ಝೂ ಎಲ್ಲ ಮುಗಿಸ್ಕೊಂಡು ಪಾರ್ಕ್ ಝೋನಿಗೆ ಬಂದ್ವಿ. ಇಲ್ಲಿ ನಾವು ಹಪ್ಪಳ, ವೈಟ್ ರೈಸ್, ಬೆಂಡೆಕಾಯಿ ಸಾಂಬಾರು, ಸ್ವಲ್ಪ ಸ್ವೀಟ್ ಸ್ನ್ಯಾಕ್ಸ್ ಎಲ್ಲ ತೆಗೆದುಕೊಂಡು ಬಂದಿದ್ವಿ. ಸಡನ್ ಪ್ಲ್ಯಾನಿಂಗ್ ಆಗಿರೋದ್ರಿಂದ ಅಂಥ ಒಂದು ಪ್ರಿಪ್ರೇಷನ್ ಏನು ಮಾಡ್ಕೊಂಡು ಬಂದಿರಲಿಲ್ಲ. ಸೊ ಜಸ್ಟ್ ಬೇಗ ಪ್ರಿಪ್ರೇಷನ್ ಮಾಡ್ಕೊಂಡು ಬಂದುಬಿಟ್ವಿ ಫ್ರೆಂಡ್ಸ್. ಅಂದರೆ ತುಂಬ ಚೆನ್ನಾಗಿತ್ತು ಅಡುಗೆ, ಮಾತ್ರ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ಆಶುದು ಮತ್ತು ಅಂಶುದು ಕೆಲವು ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡೆ, ಸ್ನ್ಯಾಪ್ಸ್ ಎಲ್ಲ ತಗೊಂಡೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ನೀವು ಹೋಗಿ ನೋಡ್ಬೋದು. ಸೊ ಈ ರೀತಿ ಇತ್ತು ನಮ್ಮ ಈ ಒಂದು 1 ಡೇ ಔಟಿಂಗ್ ಸಡನ್ ಪ್ಲ್ಯಾನಿಂಗ್. ತುಂಬಾ ನಾವು ಎಂಜಾಯ್ ಮಾಡಿದ್ವಿ, ಮಕ್ಕಳು ಕೂಡ ತುಂಬಾ ಎಂಜಾಯ್ ಮಾಡಿದ್ರು. ನಿಮಗೆ ಒಂದು ಸಲ ಈ ಒಂದು ಪ್ಲೇಸ್ನ ವಿಸಿಟ್ ಮಾಡಿ ಅಂತ ನಾನು ಇನ್ಸಿಸ್ಟ್ ಮಾಡ್ತಾಯಿದ್ದೀನಿ. ಸೊ ಐ ಲವ್ ಮೈ ಆಡುಮಲ್ಲೇಶ್ವರ ಝೂ ಅಂತ ಹೇಳ್ತಾ, ಪ್ರೌಡ್ ಟು ಬಿ ಚಿತ್ರದುರ್ಗನ್. ಯಾರಾದರೂ ಚಿತ್ರದುರ್ಗದವರು ಈ ವ್ಲಾಗ್ ನೋಡ್ತಾ ಇದ್ದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನ್ ಬಂದು ಕಾಮೆಂಟ್ ಮಾಡಿ. ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.